ಚಾನಲ್. ಇದು ಭಾನುವಾರದ ಬ್ಲಾಗ್. ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡಿದ್ದೀನಿ. ಬೆಳಗ್ಗೆ ನಾನು ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚ ನೀರು ಕುಡಿಯುವುದರಿಂದ ತುಂಬಾ ಒಳ್ಳೆಯದು. ಅಜೀರ್ಣತೆಯಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಮತ್ತು ನಾವು ನೈಟು ಊಟ ಮಾಡಿರ್ತೀವಲ್ಲ, ಅದು ಸಹ ತುಂಬ ಸ್ಮೂತಾಗಿ ಮಲಬದ್ಧತೆ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅದು ಸಹ ತುಂಬಾ ಚೆನ್ನಾಗಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಫಸ್ಟ್ ನಾವು ಅನ್ನ ಮಾಡಬೇಕಾದ್ರೆ ಅಕ್ಕಿ ತೊಳೆದಿಟ್ಟಿರುವಂಥ ನೀರನ್ನು ನಾವು ವೇಸ್ಟ್ ಮಾಡ್ತೀವಿ. ಆ ನೀರನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು. ನೀವೆಲ್ಲಾದರೂ ಮನೆಯಲ್ಲಿ ಗಿಡಗಳನ್ನು ಬೆಳೆಸಿದರೆ ಆ ಗಿಡಗಳಿಗೆ ಆ ನೀರನ್ನು ಹಾಕಬೇಕು. ಯಾಕಪ್ಪ ಅಂದರೆ ಅಕ್ಕಿ ನೀರಿನಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳು ಜಾಸ್ತಿ ಇರುತ್ತೆ. ಹಂಗಾಗಿ ಸಸ್ಯಗಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನೀರನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು. ಈ ರೀತಿ ಹಾಕಿದರೆ ಗಿಡಗಳು ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನನ್ನ ಮಗ 8 ಗಂಟೆಗೆ ಎದ್ದಿದ್ದಾನೆ ನೋಡಿ. ಟೈಮು ಎದ್ದಿಯಾ? ಕೈ ಉಜ್ಜು ಮನೆ. ನೋಡು, ಕೈ ಉಜ್ಜು. ಹಿಂಗೆ ಹಾಂ. ಕರಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭತೆ ಕರದರ್ಶನಂ. ಜೈ ಆಂಜನೇಯನ. ಹಾಂ, ಬಲ್ಗಡೆ. ಹಾಂ, ಎಲ್ಲ ಬಿದ್ದು ಎದ್ದ ಬಂದ. ಬಾ ಜಿಜ್ಜಿ ಮುಖ ನೋಡು ಬಾ. ನೀಟಾಗಿ ಕೈ ಮುಗಿಯೋ. ಬಾ. ಹಾಯ್ ಮಾಡುವಾಗ ಹಾಯ್ ಮಾಡ. ಹಾಯ್ ಏನು ಬೇಗ ನೋಡು. ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದಾರೆ ನೋಡು. ಹಾಯ್ ಏನು ಫ್ರೆಂಡ್ಸ್ ಇದ್ದಾರೆ, ಅಲ್ಲಿ ನೋಡ್ತಾ ಇದ್ದಾರೆ. ಅವ್ರ ಮೊಬೈಲ್ ನೋಡ್ತಾ ಇರ್ತಾರೆ. ಹಾಯ್ ಏನು ನೀನೇ ಕಾಣಿಸ್ತಾ ಇದೀಯಾ? ಯಾವ ಫ್ರೆಂಡ್ಸ್ ಕಾಣಿಸ್ತಿಲ್ವಾ? ನನ್ನ ಮಗನಿಗೂ ಸಹ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕೊಟ್ಬಿಡ್ತೀನಿ. ಬಿಸಿನೀರು ಕುಡ್ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೀನ. ಇವತ್ತು ತಿಂಡಿ ಬಂದು ಪುದೀನ ರೈಸು. ತುಂಬ ಈಸಿಯಾಗಿ ಪುದೀನ ರೈಸ್ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಜಾರ್ಗೆ 4 ಹಸಿಮೆಣಸು ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈಗ ಪುದೀನ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬೇಗನೆ ಕ್ವಿಕ್ಕಾಗಿ ನಾವು ಮಾಡ್ಕೋಬೋದು. ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಬೇಕು. ನಾನು ಸ್ವಲ್ಪ ನೀರು ಜಾಸ್ತಿ ಆಗಿಬಿಡ್ತು ಅನಿಸುತ್ತೆ. ಸೊ ಈಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದೆ. ಎಣ್ಣೆ ಸ್ವಲ್ಪ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಸಿಡಿದ ಮೇಲೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು. ನೀವು ಗೋಡಂಬಿನೂ ಸಹ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನೀಗ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಒಂದು ಸೌಟಲ್ಲಿ ತಿರುಗಿಸ್ತಾ ಇರಿ. ನೋಡಿ, ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಒಂದು ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಆಗಿಬಿಡ್ತು, ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕುದಿಸ್ತಾ ಇರಬೇಕು. ಚೆನ್ನಾಗಿ ಕುದಿಸ್ತಾ ಇದ್ದರೆ ಅದ್ರ ರುಚಿ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸಿ, ಕಡಿಮೆ ಸಾಮಗ್ರಿಗಳಿಂದನೇ ಆರಾಮಾಗಿ ಈ ಥರ ಬೆಳಗ್ಗೆಯನ್ನು ಬ್ರೇಕ್ಫಾಸ್ಟನ್ನು ನಾವು ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಕುದ್ದಿದೆ. ಇವಾಗ ಒಳ್ಳೆ ಘಮ ಬರ್ತಾ ಇದೆ, ಚೆನ್ನಾಗಿದೆ ಸ್ಮೆಲ್ಲು. ಈಗ ನಾವು ಮಾಡ್ಕೊಂಡಿರುವಂಥ ಅನ್ನವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅನ್ನವನ್ನು ಹಾಕಿ ಚೆನ್ನಾಗಿ ಕಲಸಿದರೆ ಚೆನ್ನಾಗಿರುತ್ತೆ. ಇದನ್ನು ನಾವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸಹ ನಾವು ಕೊಡ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಚೆನ್ನಾಗೇ ತಿಂತಾರೆ ಮಕ್ಕಳು. ಪುದೀನ ರೈಸು ರೆಡಿ ಆಯಿತು. ಈಗ ನಮ್ಮ ಹಸ್ಬೆಂಡ್ಗೆ ಕೊಡ್ತೀನಿ. ಟೇಸ್ಟ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ತಾರೆ. ನೋಡೋಣ ಟೇಸ್ಟ್ ಯಾವ ರೀತಿ ಇದೆ ಅಂತ. ಸೂಪರ್, ಚೆನ್ನಾಗಿದೆಯಾ? ತಿಂಡಿ ಎಲ್ಲ ಆಯಿತು, ಪೂಜೆನೂ ಸಹ ಆಯಿತು. ಇವತ್ತು ಸಂಡೇ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಹೊರಟಿದ್ದೀವಿ. ನಾನು ಕೂಡ ರೆಡಿಯಾಗಿದ್ದೀನಿ, ನನ್ನ ಮಗನೂ ಕೂಡ ರೆಡಿಯಾಗಿದ್ದಾರೆ. ಯಾವ ರೀತಿ ರೆಡಿಯಾಗಿದ್ದಾನೆ ಅಂತ ತೋರಿಸ್ತೀನಿ ನೋಡಿ. ಮಗ ಬಾರೋ. ಮನೇಲಿ 4 ಗೋಡೆ ಮಧ್ಯೆ ಇರಬೇಕು ಅಂದರೆ ಅವನಿಗೆ ಆಗೋದೇ ಇಲ್ಲ. ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂದರೆ ಭಾರಿ ಖುಷಿ ಅವನಿಗೆ. ತುಂಬ ಖುಷಿಯಾಗಿ ನಿಂತ್ಬಿಡ್ತಾನೆ, ಸ್ಲಿಪ್ಪರ್ ಹಾಕೊಂಡು ನಿಂತ್ಬಿಡ್ತಾನೆ. ನಮಗಿಂತ ಮುಂಚೆ ಹೋಗ್ಬೇಕು, ನಾನು ಮುಂದೋಗ್ತೀನಿ ಅಂತ. ಸೊ ನಾವಿವಾಗ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ನಾವು ಜಾಸ್ತಿ ಬೈಕಲ್ಲಿ ಒಂದು 40 ಕಿಲೋಮೀಟರ್ ಅಷ್ಟು ಕುತ್ಕೊಂಡು ಹೋಗೋಕ್ಕಾಗಲ್ಲ, ಸ್ವಲ್ಪ ಏನು ಸುಸ್ತಾದಂಗೆ ಆಗಿಬಿಡುತ್ತೆ. ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ನಾವೀಗ ಹೊರಟಿದ್ದೀವಿ. ಕೆರೆ ಬೇಟೆ ಮಾಡ್ತಾ ಇದ್ದಾರೆ. ಇದು ಮೀನಿಗಂತಲೇ ಇಟ್ಟಿರ್ತಾರ ರೀ, ಮೀನಿಗೆ ಅಂತಲೇ ಕೆರೆಯನ್ನು ಬಿಟ್ಟು ಮಾಡಿರ್ತಾರ.
ಅದು ಪಾಲಿದು. ನಾವು ಹೊರಟಿರುವಂಥದ್ದು ಸೇವಲಾಲ್ ಅವರ ಪುಣ್ಯಸ್ಥಳ ಸೊರಗೊಂಡನ ಕೊಪ್ಪಕ್ಕೆ. ಇದು ಬಂದು ಶಿವಮೊಗ್ಗದಿಂದ ನಿಮಗೆ 32 ಕಿಲೋಮೀಟ್ರ್ ಆಗುತ್ತೆ, ಶಿಕಾರಿಪುರದಿಂದ 15 ಕಿಲೋಮೀಟ್ರ್ ಆಗುತ್ತೆ. ಈ ವಿಡಿಯೋನ ನೀವು ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಜನ ಹೇಳ್ತಾ ಇದ್ರು, ಸೊ ಹಾಗಾಗಿ ಬಂದಿದ್ದೀವಿ. ಇಲ್ಲಿ ಹೊರಗಡೆ ನಾವು ಈ ಥರ ಸ್ಟ್ಯಾಚು ನೋಡ್ಬೋದು. ಒಳಗಡೆ ನಾವು ಈ ರೀತಿ ಸಿಮೆಂಟಲ್ಲಿ ಕಟ್ಟಿದ್ದಾರೆ ಅರಳಿ ಮರವನ್ನು. ಚೆನ್ನಾಗಿದೆ, ನಿಜವಾಗ್ಲೂ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದೆ ಈ ಥರ ಇದೆ. ಈ ಒಂದು ಪ್ಲೇಸು ಬಂಜಾರ ಅಥವಾ ಲಂಬಾಣಿ ಜನಾಂಗದವರಿಗೆ ಸಂಬಂಧಪಟ್ಟಿದ್ದು. ಅಂದರೆ ಅವರು ಸೇವಲಾಲ್ ಅವರನ್ನು ತನ್ನ ಸಂತ ಅಂದರೆ ದೇವರನ್ನ ರೀತಿಲಿ ಅವರು ಪೂಜೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಮುಂದೆ ಬಂದರೆ ಇಲ್ಲಿ ದೊಡ್ಡದೊಂದು ಹಾಲ್ ಥರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು. ಫಸ್ಟಿಗೆ ನಮಗೆ ಎಂಟ್ರೆನ್ಸಾಗೆ ಕಾಣುವಂಥದ್ದು ಮರಿಯಮ್ಮ ದೇವಸ್ಥಾನ. ಈಗ ನಾವು ಮರಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿನ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಈಗ ನಾವು ಒಳಗೆ ಹೋಗ್ತಾ ಇದ್ವಿ ನೋಡಿ, ದೇವರು ಎಷ್ಟು ಚೆನ್ನಾಗಿದೆ. ಈ ದೇವರಲ್ಲಿ ಏನಾದರೂ ಒಂದು ಪವಾಡ ಇರ್ಬೋದು, ಅಂದರೆ ಮಕ್ಕಳಾಗಿಲ್ಲದವರಿಗೆ ಮಕ್ಕಳಾಗೋ ಭಾಗ್ಯ ಏನಾದರೂ ಇದ್ದರೆ ಈ ಥರ ಒಂದು ತೊಟ್ಲು ಕೊಡೋ ಶಾಸ್ತ್ರ ಏನಾದರೂ ಇದೆಯೇನೋ, ಐ ಥಿಂಕ್ ನನಗಷ್ಟು ಗೊತ್ತಿಲ್ಲ. ನಾವು ಹಾಗೆ ದೇವಸ್ಥಾನದ ಪಕ್ಕ ಬಂದರೆ ಈ ರೀತಿ ಕಾಣಿಸ್ತೀವಿ. ಹಸುಗಳನ್ನು ಮೇಯಿಸೋ ರೀತಿಲಿ ಈ ಥರ ಒಂದು ಸ್ಟ್ಯಾಚು ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಬಂದರೆ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲಿ ಮರಗಳನ್ನ ಹಾಕಿರ್ತಾರೋ ಆ ಜಾಗದಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ಪು ತುಂಬಾ ಚೆನ್ನಾಗಿದೆ. ಆರಾಮಾಗಿ ಕುತ್ಕೊಂಡು ಫೋಟೋಶೂಟ್ ಎಲ್ಲ ಮಾಡಿಸ್ಕೋಬೋದು. ಚೆನ್ನಾಗಿದೆ, ಕುಳಿತ್ಕೊಳಕ್ಕಂತಲೇ ಮಾಡಿರ್ಬೋದು. ಚೆನ್ನಾಗಿದೆ. ಒಳಗಡೆ ಎಲ್ಲ ಬಂದರೆ ನೀವು ಒಂದ್ಸಲ ಬನ್ನಿ ಈ ಪ್ಲೇಸ್ಗೆ, ಚೆನ್ನಾಗಿದೆ, ನೋಡೋಕ್ಕೆ ಖುಷಿಯಾಗುತ್ತೆ. ಚೆನ್ನಾಗಿರುವಂಥ ಒಂದು ಆಲದ ಮರ ಇದೆ ನೋಡಿ, ಎಲ್ಲೂ ಸಹ ಎಷ್ಟು ನೀಟಾಗಿ ಕಟ್ಟಡ ರೀತಿಲಿ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ಒಳಗಡೆ ನಾಗಪ್ಪನ ವಿಗ್ರಹವನ್ನು ನಾವು ನೋಡ್ಬೋದು ನೋಡಿ, ಕಾಣ್ತಾ ಇದೆ. ಇದು ಬಂದು ಸಂತ ಸೇವಲಾಲ್ ಅವರ ದೇವಸ್ಥಾನ. 2 ಗಂಟೆಗೆ ಕ್ಲೋಸ್ ಮಾಡ್ತಿದ್ರು ದೇವಸ್ಥಾನ, ಇದು ಕ್ಲೋಸ್ ಮಾಡಿದ್ರು, ಒಳಗೆ ಹೋಗ್ಬರೋದ್ರೊಳಗೆ. ಸೊ ಹಾಗೆ ಒಂದು ಕ್ಲಿಪ್ ತೆಗ್ದಿದ್ದೀನಿ. ಚೆನ್ನಾಗಿದೆ ನೋಡಿ, ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಈಗ ಈ ಸ್ಥಳವನ್ನು ಹೊಸದಾಗಿ ಭಾಯ್ಗಢ್ ಅಂತ ಕರೀತಾರೆ. ಅಂದರೆ ಸೇವಲಾಲ್ ಅವರು ಹುಟ್ಟಿದಂಥ ಇದು ಪುಣ್ಯಕ್ಷೇತ್ರ. ಈಗ ನಾವು ಬಂದಿರುವಂಥದ್ದು ಊಟದ ಹಾಲಿಗೆ. ಪ್ರತಿನಿತ್ಯವೂ ಸಹ ಇಲ್ಲಿ ಊಟದ ಪ್ರಸಾದ ಇರುತ್ತೆ. ಸೊ ನಾವಿವಾಗ ಊಟದ ಹಾಲಿಗೆ ಹೋಗ್ತಾ ಇದ್ದೀವಿ. ಪ್ರಸಾದ ಬಂದು ಪಾಯಸ ಮತ್ತು ಮೂಲಂಗಿ ಸಾಂಬಾರಿತ್ತು ನೋಡಿ, ತುಂಬಾ ರುಚಿಯಾಗಿ ಚೆನ್ನಾಗಿತ್ತು. ಪ್ರತಿನಿತ್ಯನೂ ಇರುತ್ತೆ ಊಟದ ವ್ಯವಸ್ಥೆ ಎಲ್ಲ ಇಲ್ಲೆಲ್ಲ. ಒಂದು ಪವಿತ್ರವಾದ ಕೊಳ ಇದೆ. ಇಲ್ಲಿ ನಾವು ಟಿಕೆಟ್ ತಗೋಬೇಕು. ಒಬ್ರಿಗೆ 10 ರೂಪಾಯಿ, ಇಬ್ಬರಿದ್ರೆ 20 ರೂಪಾಯಿ. ಸೊ ಈಗ ಒಳಗಡೆ ಹೋಗೋಣ ಬನ್ನಿ. ನಾವು ಒಳಗಡೆ ಈ ರೀತಿ ಕಾಣಿಸುತ್ತೆ ಒಂದು ಸ್ಟ್ಯಾಚು, ಸಪ್ತ ಮಾತೃಕೆಯ ಒಂದು ಪವಿತ್ರ ಕೊಳ ಅಂತ.
ನೋಡಿ ಈಗ ಒಳಗಡೆ ಬಂದಿದ್ದೀವಿ. ಇಲ್ಲಿ ಪಕ್ಕದಲ್ಲಿ ನಾವು ಒಂದು ಕ್ರಿಕೆಟ್ ಆಡೋ ರೀತಿಲಿ ಮಕ್ಕಳನ್ನ ಸ್ಟ್ಯಾಚು ರೀತಿಲಿ ನಿಲ್ಲಿಸಿದ್ದಾರೆ. ನಿಜವಾಗ್ಲೇ ಆಡ್ತಾ ಇದ್ದಾರೇನೋ ಮಕ್ಕಳು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನೋಡಿ ಸ್ಟ್ಯಾಚು ರೀತಿಲಿ ನಿಲ್ಲಿಸಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಿದ್ದಾರೆ. ನೋಡೋಕ್ಕೂ ಸಹ ತುಂಬಾ ಖುಷಿ ಆಗುತ್ತೆ. ಗಿಡ ಹಚ್ಚ ಹಸಿರಾಗಿ ಕೂಡಿದೆ, ಚೆನ್ನಾಗಿದೆ. ಒಳ್ಳೆ ಗಾಳಿನೂ ಸಹ ಬೀಸ್ತಾ ಇದೆ. ಇಲ್ಲಿ ಗಿಡಗಳನ್ನು ಮುಟ್ಟಬಾರದು ಅಂತ ಬೋರ್ಡ್ ಸಹ ಹಾಕಿದ್ದಾರೆ. ಹಾಗೆ ಸ್ವಲ್ಪ ನಾವು ಮುಂದೆ ಬಂದ್ವಿ. ಇಲ್ಲಿ ಕಾಣಿಸ್ತಾ ಇದೆ ಪವಿತ್ರ ಕೊಳ. ನಮಗಿಂತ ಮುಂಚೆ ನಮ್ಮ ಮಗನೇ ಹೋಗ್ತಾ ಇದ್ದಾನೆ ನೋಡಿ. ಅವನನ್ನು ನೋಡ್ಕೋಬೇಕು, ವಿಡಿಯೋನೂ ಮಾಡ್ಕೋಬೇಕು. ಭಾರಿ ಕಷ್ಟ, ಮಕ್ಕಳು ಇಟ್ಕೊಂಡು ವಿಡಿಯೋ ಮಾಡೋದಂದ್ರೆ ತುಂಬಾ ಕಷ್ಟ. ನೋಡಿ ಈ ರೀತಿಯಾಗಿ ಪವಿತ್ರವಾದ ಕೊಳ ಇದು. ಸೇವಲಾಲ್ ಅವರ ಅಮೃತ ಶಿಲೆ ನೋಡಿ, ಅಮೃತ ಈ ರೀತಿ ಕೂರಿಸಿದ್ದಾರೆ, ಧ್ಯಾನ ಮಾಡ್ತಾ ಇರೋ ರೀತಿ. ಈಗ ನಾವು ಹಾಗೆ ಸ್ವಲ್ಪ ಒಳಗಡೆ ಬಂದರೆ ಈ ರೀತಿ ಇದೆ, ಚೆನ್ನಾಗಿದೆ ನೋಡಿ. ಕಲಾಕೃತಿಯಿಂದ ಮಾಡಿರುವಂಥದ್ದು, ಅಮೃತ ಶಿಲೆಯಿಂದ ಮಾಡಿದ್ದಾರೆ. ಇಲ್ಲಿ ಜಾಸ್ತಿ ಜನ ಇದ್ದರೆ ಒಳಗಡೆ ಬಿಡಿಸ್ಕೊಳಲ್ಲ, ಯಾಕಂದರೆ ಎಲ್ಲ ಮುಟ್ಟಿ ಹಾಳು ಮಾಡ್ತಾರೆ ಅಂತ. ಫಸ್ಟ್ ನಾವು ಎಂಟ್ರೆನ್ಸ್ ಬಂದ ತಕ್ಷಣ ಸಿಗೋದು ಗಣೇಶ ಮತ್ತು ಈಶ್ವರ ದೇವರು ನೋಡಿ ಈ ರೀತಿ ಇದೆ. ಇನ್ನು ನೋಡುವಂಥ ಪ್ಲೇಸ್ ಇದೆ ಅಂದರೆ ಪಂಚಾಯತಿ ಕಟ್ಟೆ ಅಂತ ಇದೆ. ಅಂದರೆ ಸೇವಲಾಲ್ ಅವರು ಯಾವ ರೀತಿ ಜನಗಳಿಗೆ ಒಳ್ಳೊಳ್ಳೆ ಉಪದೇಶಗಳನ್ನ ಕೊಡ್ತಾ ಇದ್ರು ಅನ್ನೋ ರೀತಿಲಿ ಸ್ಟ್ಯಾಚು ರೀತಿಲಿ ನಿಲ್ಲಿಸಿದ್ದಾರೆ. ಚೆನ್ನಾಗಿದೆ, ಬಟ್ ಹೋಗೋಕ್ಕಾಗ್ತಿಲ್ಲ. ತುಂಬ ಸುಸ್ತಾಗ್ಬಿಟ್ಟಿದ್ದಾನೆ ನನ್ನ ಮಗ. ಮಮ್ಮಿ ಮನೆಗೆ ಹೋಗೋಣ, ನನಗೆ ತುಂಬ ಸುಸ್ತಾಗ್ತಿದೆ ಅಂತ ಹಠ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನೀವು ಎಲ್ಲಾದರೂ ಈ ಕಡೆ ಒಂದು ಸಲ ಈ ಕಡೆ ಸೈಡ್ ಇದ್ದರೆ ಬಂದು ಈ ಪ್ಲೇಸ್ ನೋಡಿ, ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.